ಓರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿ ನಟ ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ 3 ತಿಂಗಳು ಕಳೆದಿವೆ. ಪತಿ ಜೈಲು ಸೇರಿದಾಗಲಿಂದಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಬಿಡುವಿಲ್ಲದೆ ದರ್ಶನ್ಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಪ್ರತಿ ವಾರ ದರ್ಶನ್ ಭೇಟಿಯಾಗಿ ಪತಿಗೆ ಧೈರ್ಯವನ್ನ ಹೇಳ್ತಾ ಇದ್ದಾರೆ. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಒಂದು ವಿಶೇಷ ವಸ್ತುವೊಂದನ್ನ ದರ್ಶನ್ಗೆ ಕೊಟ್ಟು ಹೋಗಿದ್ದಾರೆ. ಯಾವುದು ಆ ಒಂದು ವಸ್ತು? ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ವರದಿ ಎಲ್ಲಿದೆ ನೋಡಿ. ಬಳ್ಳಾರಿ ಜೈಲಲ್ಲಿ ಪತಿ ಭೇಟಿಯಾದ ವಿಜಯಲಕ್ಷ್ಮಿ. ಕಾಮಾಖ್ಯದಿಂದ ತಂದ ಬಿಳಿ ಬಟ್ಟೆ ಗಂಡನಿಗೆ ಗಿಫ್ಟ್. ಈ ಬಿಳಿ ಬಟ್ಟೆಯ ರಹಸ್ಯವೇನು ಗೊತ್ತಾ? ಪತಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದಿನದಿಂದ ಈವರೆಗೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹೋರಾಡ್ತಿದ್ದಾರೆ. ಅತ್ತ ಕಾನೂನು ಹೋರಾಟ ಮಾಡ್ತಿದ್ರೆ, ಇತ್ತ ಸಂಕಷ್ಟ ಪರಿಹಾರಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ. ಹಾಗೆ ಪ್ರತಿ ವಾರ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಟ್ಟು ಪತಿ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳ್ತಿದ್ದಾರೆ. ಇಂದು ಕೂಡ ವಿಜಯಲಕ್ಷ್ಮಿ ವಕೀಲರ ಜೊತೆ ತೆರಳಿ ದರ್ಶನ್ ಭೇಟಿಯಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಂದು ಪತಿ ಜೈಲು ಸೇರಿದ್ರು ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ಕೈ ಬಿಟ್ಟಿರಲಿಲ್ಲ. ಪ್ರತಿ ಸಲದಂತೆ ಈ ಸಲವೂ ಒಂದು ಬ್ಯಾಗ್ನಲ್ಲಿ ಡ್ರೈ ಫ್ರೂಟ್ಸ್, 1 ಕೆಜಿ ಬಾದಾಮಿ, 1 ಕೆಜಿ ಪಿಸ್ತಾ, 1 ಕೆಜಿ ಖರ್ಜೂರ, 1 ಕೆಜಿ ವಾಲ್ನಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಕುಕ್ಕೀಸ್ ಹಾಗೂ ವಿಟಮಿನ್ ಟ್ಯಾಬ್ಲೆಟ್ ಹಾಗೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ವಿಶೇಷವಾದ ಒಂದು ವಸ್ತುವನ್ನು ತನ್ನ ಗಂಡನಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ. ಅದೇನೆಂದ್ರೆ, ಶಕ್ತಿ ಪೀಠಗಳಲ್ಲಿ ಒಂದಾದ ಕಾಮಾಖ್ಯ ದೇಗುಲದಿಂದ ಬಿಳಿ ಬಟ್ಟೆ ತಂದು ಪತಿ ದರ್ಶನ್ ಕೈಗೆ ನೀಡಿದ್ದಾರೆ. ಇದನ್ನು ಸದಾ ಜೊತೆಯಲ್ಲಿ ಇಟ್ಟುಕೊಳ್ಳುವಂತೆ ಹೇಳಿದ್ರಂತೆ. ಇನ್ನು ಕಾಮಾಖ್ಯ ದೇವಿ ಬಳಿ ಹೋದ್ರೆ ಎಲ್ಲಾ ಕಷ್ಟ ದೂರವಾಗುತ್ತೆ ಎನ್ನುವ ನಂಬಿಕೆ ಗಾಢವಾಗಿದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ನೋಡಿ ದರ್ಶನ್ ಖುಷಿಯಾದ್ರಂತೆ. ಸಹೋದರ ದಿನಕರ್ ಬಳಿ ಅಮ್ಮ ಬರ್ಲಿಲ್ವಾ ಅಂತ ಕೇಳಿದ್ರಂತೆ. ತಾಯಿ ಬರುವ ನಿರೀಕ್ಷೆ ಇತ್ತು, ಆದ್ರೆ ಬರದೇ ಇದ್ದಿದ್ರಿಂದ ಬೇಸರ ವ್ಯಕ್ತಪಡಿಸಿದ್ರಂತೆ. ಹತ್ತು ನಿಮಿಷ ಪತ್ನಿ ಜೊತೆ ಮಾತುಕತೆ ಬಳಿಕ ವಕೀಲರ ಜೊತೆ ದರ್ಶನ್ ಮಾತನಾಡಿದ್ರು. ವಕೀಲರು ಚಾರ್ಜ್ ಶೀಟ್ ಪ್ರತಿಗಳನ್ನ ದರ್ಶನ್ಗೆ ತೋರಿಸಿ ಚರ್ಚೆ ನಡೆಸಿದ್ದಾರೆ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಎಂಬ ಗಾದೆ ಮಾತಿದೆ. ಇದು ದರ್ಶನ್ಗೆ ಹೇಳಿ ಮಾಡಿಸಿದ ಗಾದೆ. ಯಾಕಂದ್ರೆ ಪೊರ್ಕಿಯ ಈ ವರ್ತನೆ ದೃಶ್ಯ ನೋಡಿದ್ರೆ ತುಪ್ಪಕ್ ಅಂತ ಉಗಿತೀರ. ಅಯ್ಯೋ ಏನಿದು ಅಸಹ್ಯ ಅಂತ ಕಣ್ಣನ್ನ ಮುಚ್ಕೊಳ್ತೀರಾ. ಆ ಕುರಿತ ಒಂದು ವರದಿ ಹೇಳಿದೆ ನೋಡಿ. ನನಗೆ 2 ಮುಖ ಆಯ್ತಣ, ಒಂದು ಈ ಕಡೆ ಒಂದು ಈ ಕಡೆ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ಕರೆಕ್ಟ್ ಆಗಿ ಹೇಳಿದೆ ಗುರು. ನೀನ್ ಕಚ್ಚಡ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡೆ ಗುರು. ಮೊದಲು ಹೆಂಡತಿ ಹೊಡೆದು ಜೈಲ್ ಸೇರಿದ್ದೆ, ಆಮೇಲೆ ಪ್ರೇಯಸಿ ಪವಿತ್ರಗಾಗಿ ರೇಣುಕಸ್ವಾಮಿಯನ್ನ ಕೊಂದ ಕೇಸ್ನಲ್ಲಿ ಫಿಟ್ ಆದೆ. ಈಗ ಅಟ್ ಪೋಸ್ಟ್ ಬಳ್ಳಾರಿ ಸೆಂಟ್ರಲ್ ಜೈಲ್. ಇಷ್ಟು ಸಾಲದ ಗುರು ನಿನ್ನ ಅಪ್ರತಿಮ ಪರಾಕ್ರಮ ಬಿಚ್ಚಿಡೋಕೆ. ನೋಡ್ರಿ, ಅದೇನ್ ಚರ್ಬಿ, ಅದೇನ್ ದೌಲತ್ತು, ಅದೇನ್ ದಿಮಾಕು. ಈ ಮಾನಗೆಟ್ಟ ಮುಖದಲ್ಲಿ ಕಿಂಚಿತ್ತು ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ಮೈ ತುಂಬ ದುರಹಂಕಾರ ತುಂಬಿರೋ ದರ್ಶನ್ನ ಮತ್ತೊಂದು ಮುಖ ಕಳಚಿ ಬಿದ್ದಿದೆ. ಬಂದಿ ಕಾನೆಯಲ್ಲಿದ್ರು ಗಾಂಚಾಲಿ ಬಿಡದ ಗಜ. ರೇಣುಕಸ್ವಾಮಿಯಷ್ಟೇ ಕೊಳಕು ಈ ಕಾಟೇರ. ಮಧ್ಯದ ಬೆರಳು ತೋರಿಸಿದ ದುರಹಂಕಾರಿ ಬಾಸ್. ದೇವರು ಮನುಷ್ಯ ಮೈ ಬಗ್ಸಿ ದುಡಿದು ಅನ್ನ ತಿನ್ಲಿ ಅಂತ ಕೈ ಕೊಟ್ಟಿರ್ತಾನೆ. ಆದ್ರೆ ಜೈಲಲ್ಲಿ ಬಂಡವಾಳ ಬಾಳ್ತಾ ಇರೋ ಈ ದರ್ಶನ್ ತನ್ನ ಮಧ್ಯದ ಬೆರಳು ತೋರಿಸಿ ವಿಕೃತಿ ಮೆರೆದಿದ್ದಾನೆ. ಹೇಳಿದ್ದು ವಾಸ್ತವ, ಅದಕ್ಯಾಕ್ರಿ ಇಷ್ಟೊಂದು ಉರಿ? ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೇರಿಸಬೇಕಿತ್ತ?
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಬುದ್ಧಿ ಕಲಿಯದ ದರ್ಶನ್ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾನೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರೋ ಕಾಟೇರ ವಕೀಲರ ಭೇಟಿಯ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಮದ್ಯದ ಬೆರಳನ್ನ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಏನೇ ಆಗ್ಲಿ, ಜೈಲ್ ಸೇರಿದ್ರು ಮಾನಗೇಡಿ ದರ್ಶನ್ ಬುದ್ಧಿ ಕಲಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಇನ್ನು ಅಂಧಾಭಿಮಾನಿಗಳಿಗೋ ಇವನು ಯಾವ ರೀತಿ ಸ್ಫೂರ್ತಿ ಆಗ್ತಾನೆ ಅನ್ನೋದು ದೇವರೇ ಬಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.